ಬಸವರಾಜ್ ಅಮರ್ಗೋಲ್ಡ್ ಹುಬ್ಬಳ್ಳಿ ಸೈನ್ ಮಾಡಿದ್ದಾರೆ. ಇದು ಪ್ರೆಸಿಡೆಂಟ್ಗೆ ದಯಾಮರಣಕ್ಕೆ ಪತ್ರ ಬರೆದಿರೋದು. ದಯಾಮರಣಕ್ಕೆ ಪತ್ರ ಬರೆದಿರೋದು 20/10/2022. The BDOs are demanding for money of 30 to 40%. ನಾನು ಹೇಳಿರೋದಲ್ಲಪ್ಪ, ಬಸವರಾಜ್ ಅಮರ್ಗೋಲ್ಡ್, ಮಿಸ್ಟರ್ ಬಸವರಾಜ್ ಅಮರ್ಗೋಲ್ಡ್ ಹೇಳ್ಕೊಂಡಿರೋದು. ನಾನು ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತ ಮರಯ, ದುಡ್ಡಿಲ್ಲ ಅಂತಂದ್ರು 30% 40% ಕೊಡಕ್ಕೆ ತಯಾರಾಗಿದ್ದೇನೆಯಾ ಬಿಲ್ ಕೊಡ್ಬೇಕಾದ್ರೆ ಅಂತ ಕೊಟ್ಟಿಲ್ಲ ಅವ್ರಿಗೆ. ಇವರು ಇಂಥ ಅಮಾಯಕರನ್ನ ಸಾಯಿಸಕ್ಕೆ ಕೊಟ್ಟಿದಾರಲ್ಲ. ಅವನು ಸಿಎಂ ಭೇಟಿ ಮಾಡಿದ್ದಾನೆ. ಅದೇ ಹೇಳಿದೆ. 2 times ಅವರ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸ್ಟೇಟ್ ಬಸವರಾಜ ಬೊಮ್ಮಾಯಿ. ಚೀಫ್ ಮಿನಿಸ್ಟರ್ನು ಭೇಟಿ ಮಾಡಿದ್ದಾರೆ. Huballi resident Baswaraj Amargol, a contractor, wrote to the government seeking permission to end his life. He wrote a letter addressed to President Draupadi Murmu, Prime Minister Narendra Modi, Tawarchand Gehlot and Baswaraj Bommai. In his letter dated October 20th, 2022, he mentioned that he had provided COVID-19 supplies worth over Rs 84 lakhs in around 41 Gram Panchayat of Chikmagaluru in January 2021, after taking a work order from the Rural Development and Panchayat Raj Department. He has alleged that he was suffering due to the corrupt officers demanding commission to approve his bills and that the officers refused to pass his bills of around Rs 1.12 crore till he paid a commission of over 40%. ಎಲ್ಲ ದಯಮಾನ ಕೊಡೋಕೆ ಉದ್ದೇಶ ಇಷ್ಟೇ. ಒಂದು ಅಧಿಕಾರಿಗಳು ಹೇಳಿದ್ರು ಇವರು ಕ್ಯಾರೆ ಅಂತ ಇಲ್ಲ, ಶಾಸಕರು ಹೇಳಿದ್ರು ಕ್ಯಾರೆ ಅಂತ ಇಲ್ಲ, ಸಂಬಂಧಪಟ್ಟ ಮೇಲಿ ಅಧಿಕಾರಿಗಳಿಗೂ ಇಲ್ಲ. ಬೊಮ್ಮಾಯಿಯವರು ಹೇಳಿದ್ರು ಇಲ್ಲ. PM ಆಫೀಸಿಗೆ ಕಂಪ್ಲೇಂಟ್ ಕೊಟ್ವಿ 4 ಸರಿನೂ, ಅವಾಗೂ ಯಾವುದೇ ರೀತಿ ಪ್ರತಿಕ್ರಿಯೆ ಇಲ್ಲ. ಇಲ್ಲಿ ನಮಗೆ ಸಾಲಗಾರರು ನಮಗೆ ಕೊಡೋದು, ನಾವೇನು ಅಲ್ಲಿಗೆ ಸಪ್ಲೈ ಮಾಡಬೇಕು ಅಂತ ಇದು ಬದಿರೋದೆಲ್ಲನೂ ಮಾರಿ ಏನೋ ಅಡ್ಜಸ್ಟ್ಮೆಂಟ್ ಮಾಡಿ ಸಾಲ ತೊಗೊಂಡು ಏನು ಸಪ್ಲೈ ಮಾಡಿದ್ವಿ. ಈಗ ಅವ್ರ ಕಿರುಕುಳ ನಮಗೆ ಜಾಸ್ತಿ ಆಗಿಬಿಟ್ಟಿದೆ ಸರ್. ಅವ್ರ ಕಿರುಕುಳ ತಡ್ಕೊಳಕ್ಕಾಗಲಿಲ್ಲ. ಮತ್ತು ನಾವು ಈ ಕೊನೆಯ ಆಪ್ಷನ್, ಎಲ್ಲರೂ PMಗೂ ಬೆಲೆ ಇಲ್ಲ, CMಗೂ ಬೆಲೆ ಇಲ್ಲ ಅಂದಮೇಲೆ ನಾವು ರಾಷ್ಟ್ರಪತಿಗಳಿಗೆ, ರಾಜ್ಯಪಾಲರಿಗೆ ಮತ್ತು ಪ್ರಧಾನಮಂತ್ರಿ ನಮ್ಮ ಬೊಮ್ಮಾಯಿ ಸಾಹೇಬ್ರಿಗೂ ಕೂಡ ನಾವು ಅರ್ಜಿ ಸಲ್ಲಿಸಿದ್ವಿ. ಏನಂತ ನಮಗೆ ಒಂದು ಬಿಲ್ ಕ್ಲಿಯರ್ ಮಾಡಿ ನಮಗೆ ಬದುಕಕ್ಕೆ ದಾರಿ ಮಾಡಿಕೊಡ್ರಿ, ಇಲ್ಲ ನಮ್ಗೆ ಸಹಾಯಕರ ದಾರಿ ಮಾಡಿಕೊಡ್ರಿ ಅಂತ ದಯಮಾಡಕ್ಕೆ ನಾನು ಅರ್ಜಿ ಹಾಕಿದ್ದೆ. ಎಷ್ಟು ಬರ್ಬೇಕ್ರಿ ಅಮೌಂಟ್ ಎಲ್ಲ? ಸರ್, ಕಡೂರೊಳಗೆ 63 ಲಕ್ಷ ಬರ್ಬೇಕು ಸರ್. ಮೂಡಿಗೆರೆಯಲ್ಲಿ 25 ಲಕ್ಷ ಬರ್ಬೇಕು ಸರ್. 2 ವರ್ಷ ಆಗೋಯ್ತು. ಈಗ ಅವ್ರ ಪರ್ಸೆಂಟೇಜ್ ಎಷ್ಟು ಕೇಳ್ತಾರೆ ನಿಮ್ಗೆ? ಅಂದ್ರೆ ಸರ್, ಪಂಚಾಯತಿಲಿ ಹೋದ್ರೆ 20 ಸರ್. ಇವುಗಳದ್ದು ಕಡೂರಲ್ಲಿ ಮಾತ್ರ ಇವುಗಳು ಡಿಮ್ಯಾಂಡ್ ಮಾಡಿದ್ದು 10-12% ಸರ್. MLA ಅವ್ರ ಹೆಸರು ಹೇಳಿ ಕಡೂರು ದೇವರಾಜ್ ನಾಯಕ್ ಅಂತ ಹೇಳಿ ಅದಾರೆ, ಅವ್ರು ಅದು 15% ಕೇಳ್ತಾ ಇದ್ದಾರೆ. ಇವೆಲ್ಲರದು ಇಂಡಿವಿಜುವಲ್ ಆಗಿ ಹೋದ್ರೆ 40 ಮೇಲೆ ಹೋಗ್ತಾರೆ ಸರ್. ಇಲ್ಲಿಂದ ಕೊಡೋದು, ಇಲ್ಲಿ ತೆರಿಗೆ ಕಟ್ಟಬೇಕು. ಅವರು ನಮಗೆ ಪದೇ ಪದೇ ನೋಟಿಸ್ ಕಳಿಸ್ತಾ ಇದ್ದಾರೆ. GST ನಂಬರ್ ಕ್ಯಾನ್ಸಲ್ ಮಾಡಿದ್ರು, ಬ್ಯಾಂಕ್ ಲೆಟರ್ ಅಟ್ಯಾಚ್ ಮಾಡ್ತೀವಿ ಅಂತಿದ್ದಾರೆ. ಅಲ್ಲಿಂದ ದುಡ್ಡು ಬಂದರೆ ನಾವು ಕಟ್ಬೋದಲ್ಲ ಸರ್. ಸಣ್ಣ ಅಮೌಂಟ್ ಆದರೆ ನಾವು ಕಟ್ಬೋದು. 15 ಲಕ್ಷ ಬೇರೆ ತೆರಿಗೆನೇ ಕಟ್ಟೋದಿದೆ ಸರ್. ನಮಗೆ 15 ಲಕ್ಷ ಬಡ್ಡಿ ಎಲ್ಲ ಸಮೇತ 15 ಲಕ್ಷ ಆಗಿದೆ ಸರ್. ಈಗ ಇಲ್ಲಿ IT ಕಟ್ರಿ, ST ಕಟ್ರಿ, ಅವ್ರ ಪರ್ಸೆಂಟೇಜ್ ಕಟ್ರಿ, ಮತ್ತು ನಮಗೆ ಸಪ್ಲೈ ಮಾಡಿರೋ ಏನು ಮಟೀರಿಯಲ್ ಏನು ಸಪ್ಲೈ ಮಾಡಿದ್ರು ಅವ್ರಿಗೇನು ಕೊಡಬೇಕು, ನಾವೇನು ಉಳಿಸ್ಕೋಬೇಕು. 2 ವರ್ಷದಿಂದ ಬೇರೆ ಕೆಲಸನೇ ಇಲ್ಲ ಸರ್. ಮಟೀರಿಯಲ್ ಸಪ್ಲೈ ಮಾಡಿದ್ರೆ ಬರೀ ಪೇಮೆಂಟ್ಗೆ ಓಡಾಡೋದೆ. ಹೆಂಡತಿ ಮಕ್ಕಳು ಎಲ್ಲ ಬಿಟ್ಟು ಬರೀ ಪೇಮೆಂಟು ಬಿಟ್ಟರೆ ಅದಕ್ಕೂ ನಾವು ಸಾಲ ಮಾಡ್ಕೊಂಡು ಓಡಾಡಿದ್ದೀವಿ ಸರ್. ಪರ್ಸೆಂಟೇಜ್ ಕೊಟ್ಟರೆ ಅಮೌಂಟ್ ಕೊಡ್ತಾರೆ, ಅದೇ ಲೆಕ್ಕ ಹೇಳ್ತಾ ಇದ್ದಂಗೆ ಆಯ್ತು ಸರ್. ಯಾಕಂದ್ರೆ ಫೋನಲ್ಲಿ ರೆಸ್ಪಾನ್ಸ್ ಇಲ್ಲ ಸರ್. ಅಲ್ಲಿಗೆ ಹೋದರೆ ಅವ್ರು ಬೇರೆ ರೀತಿಯಿಂದನೇ ಮಾತಾಡ್ತಾರೆ. ಅಲ್ಲಿಗೆ ಹೋದಾಗೆಲ್ಲ ಬರೀ ಯಾರ್ದಾದ್ರೂ ನಾವು ಮೇಲಧಿಕಾರಿಗಳಿಗೆ ದೂರು ಕೊಟ್ಟಾಗೆಲ್ಲ ಆಗುತ್ತೆ ಸರ್, ಈ ವಾರದಲ್ಲಿ ಅಪ್ಡೇಟ್ ಮಾಡ್ತೀವಿ, ಮುಂದೆ ವಾರದಲ್ಲಿ ಆಗುತ್ತೆ, ಸೋಮವಾರದಿಂದ ಬಿಲ್ಲೆಲ್ಲ ಸ್ಟಾರ್ಟ್ ಮಾಡ್ತೀವಿ, ಆಕ್ಷನ್ ಪ್ಲಾನಲ್ಲಿ ಇಟ್ಕೊಂಡಿದ್ದೀವಿ. ಬರೀ ಇದೇ ರೀಸನ್ ಸರ್. 2 ವರ್ಷದಿಂದ ಕೇಳಿ ಸಾಕಾಗೋಗಿದೆ. ಇವನ್ ಬಿಟ್ರೆ ಬೇರೆ ಕಾರಣನೇ ಕೊಡ್ತಾ ಇಲ್ಲ. Contractors in Huballi, Baswaraj. Today you know that already one of a contractor has given a letter to the Prime Minister. A complaint has been registered. Mr. Baswaraj Amargol. He has written the Chief Minister, met the Chief Minister. Chief Minister has said to the police that don't take any action on this. This shows how they are covering up all these type of corruption cases. When Ishwarappa also resigned, before he resigned itself, they said that
he will be given a clean sheet. The entire police department and the government official, including the chief minister, has covered up that case also. They are responsible. It may be a rape case, it may be all these cases, everything they are closing it up.